ಕನ್ನಡಿಗರ ನಮಸ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿಯಲ್ಲಿರುವಂಥ ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ 7,000 ಎಕರೆಯಷ್ಟು ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಈಗಾಗಲೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಜೊತೆಗೆ ಇನ್ನೂ 2,000 ಎಕರೆ ವಶಪಡಿಸ್ಕೋಬೇಕು ಅಂತಿದ್ದಾರೆ. ಜೊತೆಗೆ ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಇದು ಬರಡು ಭೂಮಿ, ಅಲ್ಲಿ ರೈತರೇ ಯಾರು ಇಲ್ಲ ಅಂತ ಕೂಡ ಹೇಳಿದ್ರು. ಜೊತೆಗೆ ಇದನ್ನ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ, ನನಗೆ ಕಲ್ಲಾದ್ರೂ ಹೊಡಿಲಿ, ಜನ ನನಗೆ ಒಂದೇಟ್ ಹೊಡೆದ್ರಾದ್ರೂ ಹೊಡಿಲಿ, ಏನಾದ್ರೂ ಮಾಡೇ ಮಾಡ್ತೀನಿ ಅಂತಂದ್ರು. ಮುಖ್ಯಮಂತ್ರಿ ಆಗಿದ್ಕೊಂಡು ರೈತರ ಹಿತವನ್ನ ಕಾಪಾಡಬೇಕಾ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹಿತವನ್ನ ಕಾಪಾಡಬೇಕಾ ಅನ್ನೋದು ಈಗ ಪ್ರಶ್ನೆ ಆಗುತ್ತೆ. ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಈ ರೀತಿ ರೈತರ ಜೊತೆ ಉದ್ದಟತನವಾಗಿ ವರ್ತಿಸ್ಬೋದು. ಜೊತೆಗೆ ರೈತರು ಹೊಡೆದ್ರು ಹೊಡಿಲಿ ಅಂತ ಹೇಳ್ಬೋದು, ರೈತರ ಪ್ರತಿಭಟನೆಗೆ ಮಣಿದೇನೂ ಹೋಗ್ಬೋದು. ಆದ್ರೆ ಈಗ ಮುಖ್ಯಮಂತ್ರಿ ಆದ್ಮೇಲೆ ಈ ದೇಶದ ರೈತರ ಜನಸಾಮಾನ್ಯರ ಹಿತವನ್ನ ಕಾಪಾಡಬೇಕಾದಂತ ಈಗ ಡಿ.ಕೆ. ಶಿವಕುಮಾರ್ ಅವರು ಯಾರ ಹಿತವನ್ನ ಕಾಪಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗತ್ತೆ. ಈಗ ರಿಯಲ್ ಎಸ್ಟೇಟ್ ದಂಧೆ ಮಾಡೋರ್ಗೆ ಹಿತವನ್ನ ಕಾಪಾಡಿದ್ರೆ ಅವರು ದೊಡ್ಡ ಒಬ್ಬ ಬಿಸ್ನೆಸ್ಗಾರರಾಗಿ ಅವ್ರಿಗೇನು ಹೆದರಿಕೆನೂ ಇಲ್ಲ. ಈಗ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಯಾರ ಭಯವೂ ಇಲ್ಲ, ಜನಸಾಮಾನ್ಯರ ಭಯ ಇಲ್ಲ, ರೈತರ ಭಯ ಇಲ್ಲ, ಮಹಿಳೆಯರ ಭಯ ಇಲ್ಲ. ಇವತ್ತು ಸುಮಾರು 7 ಹಳ್ಳಿಗಳಿಂದ ಎಷ್ಟೊಂದು ಕುಟುಂಬಗಳು ಬೀದಿ ಪಾಲಾಗ್ತಾ ಇದಾವೆ. ಜೊತೆಗೆ ಇನ್ನೂ 1-2 ಎಕರೆ ವಶಪಡಿಸ್ಕೊಳಕ್ ಹೋಗಿ ಆ ಕುಟುಂಬದವ್ರನ್ನೂ ಕೂಡ ಇವರು ಬೀದಿ ಪಾಲಾಗ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಿರ್ಬೋದು, ಬೆಂಗಳೂರು ಅನ್ನೋದು ಡೆಡ್ ಸಿಟಿ ಆಗಿದೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನರೇಂದ್ರ ಮೋದಿ ಅವರು 100 ಸಿಟಿಗಳನ್ನ ಡೆಡ್ ಸಿಟಿ ಮಾಡಿದ್ದಾರೆ. ಬೆಂಗಳೂರು ಇನ್ನೂ ಒಂದು ದೊಡ್ಡ ಡೆಡ್ ಸಿಟಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಜೂನ್ 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಡಿ.ಕೆ. ಶಿವಕುಮಾರ್ ಅವರು ರೈತರ ಹಿತವನ್ನ ಕಾಪಾಡಿ ಜನಸಾಮಾನ್ಯರ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹಿತವನ್ನ ಕಾಪಾಡಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಈ ರಾಜ್ಯವನ್ನ ಲೂಟಿ ಹೊಡಿತಾರ ಅನ್ನೋದು ಪ್ರಶ್ನೆ. ಈ ಮಾವಿನಕಾಯಿ ಕೂಡ ಬಿಡದಿಯಿಂದ ರೈತರು ನಮ್ಗೆ ಕಳಿಸ್ಕೊಟ್ಟಿರುವಂಥದ್ದು. ರೈತರು ಮಾವಿನಕಾಯಿ ಬೆಳೀತಾ ಇದ್ದಾರೆ, ಸೌತೆಕಾಯಿ ಬೆಳೀತಾ ಇದ್ದಾರೆ, ತರಕಾರಿಗಳು ಬೆಳೀತಾ ಇದ್ದಾರೆ, ಹಸು ದನಗಳನ್ನ ಕರೆದು ಹಾಲಾಗ್ತಾ ಇದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಸಾಮಾನ್ಯ ಜನರ ಜೀವನದ ಜೊತೆ ಡಿ.ಕೆ. ಶಿವಕುಮಾರ್ ಅವರ ಆಟ ಆಡೋದು ಸರಿ ಇದೆಯೇ? ಮುಖ್ಯಮಂತ್ರಿಯಾಗಿ ಅವರು ಯಾವ ಕ್ರಮ ಕೈಗೊಳ್ತಾರೆ, ಯಾರು ಪರವಾಗಿರ್ತಾರೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನ ಅತಿ ಹೆಚ್ಚಿನ ಜನರಿಗೆ ಇದನ್ನ ಶೇರ್ ಮಾಡಿ. ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರುವಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ವಿಡಿಯೋವನ್ನ ತಲುಪಿಸಿ. ಎಲ್ರಿಗೂ ನಮಸ್ಕಾರ.